ಆರ್ಎಸ್ಎಸ್ ವಿರುದ್ಧ ಹೇಳಿಕೆಗೆ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಬೆದರಿಕೆಗೆ ನಾನು ಹೆದರೋದಿಲ್ಲ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ. ಅದು ಒಂದು ರಿಜಿಸ್ಟ್ರಿ ಆಗದಿರತಕ್ಕಂಥ ಸಂಸ್ಥೆ ಆರ್ಎಸ್ಎಸ್. ಅವ್ರು ಯಾಕೆ ನೋಂದಣಿ ಮಾಡಿಸ್ತಾ ಇಲ್ಲ? ಭಾಗವತ್ ಅವರಿಗೆ ಅಷ್ಟೊಂದು ಭದ್ರತೆ ಯಾಕೆ? ರಿಜಿಸ್ಟ್ರಿ ಆಗದಿರತಕ್ಕಂಥ ಸಂಸ್ಥೆಗೆ ಅವ್ರ ಮುಖ್ಯಸ್ಥರಿದ್ದಾರೆ, ಅಷ್ಟೊಂದು ಸೆಕ್ಯೂರಿಟಿ ಯಾಕಪ್ಪ? ರಿಜಿಸ್ಟ್ರಿ ಆಗಿಲ್ಲ ಅವ್ರ ಸಂಸ್ಥೆ, ಅಷ್ಟೊಂದು ಸೆಕ್ಯೂರಿಟಿ ಅವ್ರಿಗೆ ಯಾಕೆ ಕೊಡ್ತಾ ಇರೋದು? ಕೇಂದ್ರ ಗೃಹ ಸಚಿವರ ರೀತಿಯಲ್ಲಿ ಅವ್ರಿಗೆ ಭದ್ರತೆ ಕೊಡ್ತಾರಲ್ಲ, ಯಾಕಿದು ಅಂಥೇಳಿ ಪ್ರಿಯಾಂಕ್ ಖರ್ಗೆ ಒಂದು ಕಡೆ ವಾಗ್ದಾಳಿ ಮಾಡಿದ್ದಾರೆ. ಇನ್ನೊಂದು ಕಡೆ ನಾನೇ ಪೂರ್ಣಾವಧಿ ಸಿ ಎಂ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಸ್ಪಷ್ಟನೆ ಕೊಟ್ಟ ಮೇಲೆ ನಂದೇನ್ರಿ ಇದೆ, ನಾವೇನ್ರಿ ಮಾತನಾಡಲಿಕ್ಕಿದೆ, ನೀವು ನಮ್ಮನ್ನು ಕೇಳಿ ಏನು ಪ್ರಯೋಜನ? ಮುಂದೆ ಯಾರನ್ನ ಸಿ ಎಂ ಮಾಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗೋದೇ ಕಾಂಗ್ರೆಸ್. ನಾಯಕತ್ವ ಪ್ರಗತಿ ಎರಡೂ ನಿಂತ ನೀರಲ್ಲ ಅಂತ ಅವರೊಂದು ಕಡೆ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರಿದ್ದರೆ ಕಾಂಗ್ರೆಸ್, ಸಿದ್ದರಾಮಯ್ಯವ್ರು ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ ಅಂತ ರಾಜಣ್ಣ ಅವ್ರು ಹೇಳಿಕೆ ಕೊಟ್ಟಿದ್ದಾರಲ್ಲ, ರಾಜಣ್ಣ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಟಾಂಟ್ ಕೊಟ್ಟಿದ್ದಾರೆ. ಯಾರೇ ಆಗಲಿ ಇಂಥ ಹೇಳಿಕೆ ಬೇಡ. ಟಿಕೆಟ್ ಅಧಿಕಾರ ಬೇಕಾದಾಗ ಪಕ್ಷ ಬೇಕು, ಅಧಿಕಾರ ಅನುಭವಿಸಿದಾಗ ಪಕ್ಷ ಬೇಡವಾ? ಯಾರೋ ಒಬ್ಬರಿಂದ ಪಕ್ಷ ಅಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕೊಡ್ಲಿ ಇವರೇ, ಅದಕ್ಕೇನಂತೆ, ಇವ್ರದ್ದು ಇದೇ ಅಲ್ವಾ ಏನೋ ತಂತ್ರಗಳು, ಹೆದರ್ಸೋದು ಬೆದರ್ಸೋದು, ಕೋರ್ಟು ಅವು ಇವು ಇವೆಲ್ಲ ಎದುರ್ತೀವ ಅವರು. ಆರ್ ಎಸ್ ಎಸ್ ಇಸ್ ಎನ್ ಅನ್ರಿಜಿಸ್ಟರ್ಡ್, ಅನ್ರೆಗ್ಯುಲೇಟೆಡ್, ಅನ್ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇವ್ರಿಗೆ ಯಾಕ್ರಿ ಎದುರ್ಬೇಕು ನಾನು? ಇಲ್ಲ, ಪ್ರಯೋಜನ ಏನು ಹೇಳಿ? ಈಗ ಅವರೇ ಹೇಳಿದ್ದಾರೆ. ಹೌದು, ಅದಕ್ಕೆ ನೋಡಿ, ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ ಅಪಾರವಾಗಿದೆ. ಹಿಂದುಳಿದ ವರ್ಗದವರಿಗಿರ್ಬೋದು, ಯಾರಿಗೆ ಧ್ವನಿ ಇಲ್ಲ ಅವರಿಗಿರ್ಬೋದು, ಅಪಾರವಾದಂಥ ಕೊಡುಗೆ ಇದೆ ನಮ್ಮ ರಾಜ್ಯಕ್ಕೆ. ಅದರಿಂದ ಈಗ ಕಾಂಗ್ರೆಸ್ ಪಾರ್ಟಿ ಗುರುತಿಸ್ಬಿಟ್ಟೆ ಅಲ್ಲ ಅವರಿಗೆ ನಾಯಕರಂತ ಮಾಡಿದ್ದು. ಈಗ ವಾಟ್ ಎವರ್ ಇಟ್ ಈಸ್, ಅವರು ಬಜೆಟ್ ಮಂಡನೆ ಬಗ್ಗೆ ಇರ್ಬೋದು, ಪೂರ್ಣಾವಧಿ ಬಗ್ಗೆ ಇರ್ಬೋದು, ಅವ್ರು ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ನಾವು ಮಾತಾಡೋದು ಸೂಕ್ತ ಅಲ್ಲ. ನಾವು ಎಲ್ಲರೂ ಸೇರಿ ಕಾರ್ಯಕರ್ತರಿಂದ ಇದ್ದೀವಿ ಅಂತ ಮರಿಬಾರ್ದು. ಕಾರ್ಯಕರ್ತರೇ ಇಲ್ಲ ಅಂದರೆ ನಂದು ನಾಯಕತ್ವ ಇಲ್ಲ, ಬೇರೆ ಯಾರ್ದು ನಾಯಕತ್ವ ಇಲ್ಲ. ಆದರೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇಂಥ ಹೇಳಿಕೆಗಳು ಸರಿಯಲ್ಲ.